ಇಲ್ಲಿ ಪ್ರಮುಖವಾಗಿ ನಾನು ನಿಮ್ಮಲ್ಲಿ ಒಂದೇ ಒಂದು ಮಾತನ್ನು ಹೇಳಬೇಕು ಅಂದರೆ, ಲಾರಾ ಭರತ್ ರೆಡ್ಡಿ ಮೀಡಿಯಾ ಸ್ಟೇಟ್ಮೆಂಟ್ಗಳನ್ನ ನಾನು ಬೆಳಿಗ್ಗೆ ನೋಡಿದೆ, ರಾತ್ರಿ 3 ಗಂಟೆ ತನಕ ನೋಡ್ಲಿಕ್ಕೆ ಆಗಲಿಲ್ಲ. ನಾನು ಲಂಡನ್ನಲ್ಲಿ ಓದಿದೆ, 65 ವರ್ಷ ವಯಸ್ಸು, ನನಗಿನ್ನ 59 ವರ್ಷ ವಯಸ್ಸು, 6 ವರ್ಷ ಜಾಸ್ತಿ ಮಾಡಿದ್ರೆ ಹೆಂಗೆ ಹೋಗ್ತೀವಿ ನಾವು. ಅವನು ನನಗೆ ಬರೀ 33 ಅಂತ ಹೇಳ್ತಾ ಇದ್ದೆ, ಅವ್ನಿಗೆ 37 ಇವಾಗ ವಯಸ್ಸು. ರೆಕಾರ್ಡ್ಸ್ ಎಲ್ಲ ಇರುತ್ತೆ. ಅವ್ರ ಅಪ್ಪನಿಗೆ 75 ವರ್ಷ ವಯಸ್ಸು. ಶ್ರೀರಾಮುಲು ಹೇಳಿದಾಗೆ ಎಲ್ಲಿ ಓದಿದಿ ಅನ್ನೋದು ಮುಖ್ಯ ಅಲ್ಲ, ಯಾವ ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ಎಲ್ಲಿಂದ ನಿನ್ನ ಸಂಸ್ಕಾರ ಕಲಿತಿ, ಹೇಗೆ ಕಲಿತಿ, ಹೇಗೆ ಬೆಳೆದಿದ್ದಿ ಅನ್ನೋದು ಮುಖ್ಯ. ಅವರ ತಂದೆ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡೋದ್ರಲ್ಲಿ ಭಾಳ ದೊಡ್ಡ ವ್ಯಕ್ತಿ ಅನ್ನೋದು ನಮ್ಮ ಹಿರಿಯ ಪತ್ರಕರ್ತರು ಇಲ್ಲಿ ಬಳ್ಳಾರಿ ನಮ್ಮ ಅಮೂಲ್ಯದವ್ರು ಎಲ್ಲರೂ ಏನಿದ್ದಾರೆ ತಮಗೆಲ್ಲ ಕೂಡ ಗೊತ್ತಿರುವಂಥ ಒಂದು ವಿಚಾರ. ನಿನ್ನೆ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನೇ ಬಸಪಾಗಿ ಹೋಗುತ್ತೆ ನಮಗೆ. ಅಂದರೆ ಶಿವನ 3ನೇ ಕಡ್ಡು ತೆಗೆದ್ರೆ ಹೆಂಗೆ ಬಸಪಾಗಿ ಬಿಡುತ್ತೇನೋ, ನಾನೇನಾದರೂ ತಾಳ್ಮೆ ಕಳ್ಕೊಂಡ್ರೆ ಇಡೀ ಬಳ್ಳಾರಿನೇ ಬಸಪಾಗಿ ಬಿಡುತ್ತೆ ಅನ್ನೋ ಪದ ಅವ್ನು ಯೂಸ್ ಮಾಡಿದ್ದಾರೆ. ಅಂದರೆ ಅವನ ಮೂರ್ಖತನ, ಅವನ ಸಂಸ್ಕಾರ, ಅವನಿಗಿರುವಂಥ ಸಂಸ್ಕೃತಿ ಏನನ್ನೋದು ನಿನ್ನೆ ಎತ್ತು ತೋರಿಸ್ತಾ ಇರುವಂಥ ಒಂದು ವಿಷಯ. ಇಲ್ಲಿ ಮೇನಾಗಿ ಏನಾಗಿದೆ ಅಂದರೆ, ಡೆವಲಪ್ಮೆಂಟ್ ಕೆಲಸಗಳು ಅವ್ರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು KMRCL ಫಂಡನ್ನು ಕೂಡ ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಇವರ ಆ ಚಟುವಟಿಕೆಗಳನ್ನು ನೋಡಿ ಅಪನಂಬಿಕೆಯಿಂದ ನ್ಯಾಯಮೂರ್ತಿಗಳು ಕೂಡ ಇವರಿಗೆ ಹಣ ಬಿಡುಗಡೆ ಮಾಡದೇ ಇರುವಂಥ ಒಂದು ಸ್ಥಿತಿ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಇರೋ ಸರ್ಕಲ್ಗಳನ್ನ ಬೆಳೆಸುವಂಥದ್ದು. ಇವತ್ತು SP ಸರ್ಕಲ್ ಭಾಳ ಸುಂದರವಾಗಿದ್ದರೆ ದೊಡ್ಡ ಟ್ರೈನ್ ಪೆಟ್ಟಿಗೆ ಥರ ಮಾಡಿಬಿಟ್ಟು, ರಾಮುಲು ಅವರು ಹೇಳಿದಂಗೆ 25 ವರ್ಷಗಳ ಹಿಂದೆನೇ ವಾಲ್ಮೀಕಿ ಮೂರ್ತಿ ನಾವು ಅಲ್ಲಿ ಇಟ್ಟಿದ್ದೀವಿ, ವಾಲ್ಮೀಕಿ ಸರ್ಕಲ್ ಅಂತ ಮಾಡಿದ್ದೀವಿ, ವಾಲ್ಮೀಕಿ ಭವನ, ಸೆಂಟ್ರಲ್ ಏರ್ ಕಂಡೀಷನ್ ಭವನ ಕಟ್ಟಿದ್ದೀವಿ 8 ಕೋಟಿಯಲ್ಲಿ, 20 ಅಡಿ ವಾಲ್ಮೀಕಿ ಮೂರ್ತಿಯನ್ನು ಮಾಡಿದ್ದೀವಿ. ಸೊ ವಾಲ್ಮೀಕಿ ಮೂರ್ತಿ ಮಾಡೋದಕ್ಕೆ ನಿನ್ನೆ ಶ್ರೀರಾಮುಲು ಹೆಸರು ಹೇಳೋದಕ್ಕೂ ಕೂಡ ಅವನಿಗೆ ಧೈರ್ಯ ಇಲ್ಲದಂಗೆ, ಸೋನಿಯಾದಿಂದ ವಾಲ್ಮೀಕಿ ಹೆಸರು ಹೇಳ್ಕೊಂಡು ಮೇಲೆ ಬಂದಿರೋಂಥ ನಾಯಕ ಅಂತೇಳಿ ಅವನು ಮಾತಾಡ್ತಾ ಇದ್ದ. ಅಂದರೆ ಅವನ ಸಂಸ್ಕಾರ, ಅವನ ನಾಲ್ಗೆ ಏನಂತೇಳಿ ಗೊತ್ತಾಯಿತು. ಮನೆ ಮುಂದೆ ಬಂದು, ನಾನು ನಿನ್ನೆ ಗಂಗಾವತಿಯಲ್ಲಿ ಚನ್ನಬಸವೇಶ್ವರ ಜಾತ್ರೆ ಮುಗಿಸ್ಕೊಂಡು ನಾನು ನಮ್ಮ ಶ್ರೀಮತಿ ನಾವಿಲ್ಲಿ ಬರೋದ್ರೊಳಗಡೆ ಕಂಪ್ನಿ ದಾಟ್ತಾ ಇದ್ದೀನೋ ಇಲ್ಲೋ, ಇಲ್ಲಿ ನಮ್ಮ ನಾಗರಾಜ್ ಅಂತೇಳಿ ಕೆಲಸ ಮಾಡೋ ಹುಡುಗ ಫೋನ್ ಮಾಡಿ, ಸರ್ 40-50 ಮಂದಿ ಗನ್ಮ್ಯಾನ್ಗಳೆಲ್ಲ ಬಂದು, ಅಂದರೆ ಒಂದು 10 ಮಂದಿ ಗನ್ಮ್ಯಾನ್ಗಳು, ರೌಡಿಗಳು ಚೇರ್ಗಳು ಹಾಕ್ಕೊಂಡು ಇಲ್ಲಿ ಬಾಟಲ್ ತಗೊಂಡು ಓಪನ್ ಕುಡಿತಾ ಇದ್ದಾರೆ. ಈ ವಿಷಯದಲ್ಲಿ ನನಗೆ ಕಾಲ್ ಮಾಡಿದ ತಕ್ಷಣ ನಾನು ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟೆ, ಇಮಿಡಿಯೇಟಾಗಿ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟೆ. ಶ್ರೀರಾಮುಲು ಅವರಿಗೆ ಕಾಲ್ ಮಾಡಿದೆ. ನಾನು ಕರೆಕ್ಟಾಗಿ ಶ್ರೀರಾಮುಲು ರೆಡಿಯಾಗಿ ಬರೋದ್ರೊಳಗಡೆ ನಾನು ರೀಚ್ ಆಗಿಬಿಟ್ಟೆ. ನಾನು ಇಬ್ಬರು ಬಂದಿನ ಅಲ್ಲಿ ಹತ್ರ ಬರ್ತಾ ಇದ್ದೀವಿ. ಶ್ರೀರಾಮುಲು ಅವರು ನನ್ನ ಬಿಟ್ಟು ಅವನಿಗೆ ಬುದ್ಧಿವಾದ ಹೇಳೋದಕ್ಕಂತ ಹೋದರು. ಈ ರೀತಿ ಮನೆ ಮುಂದೆ ಬಂದು ಜಗಳ ಮಾಡೋದು ಸರಿಯಲ್ಲ ಅಂತೇಳಿ. ಆದರೂ ಕೂಡ ಅವನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವನು ಸಿಕ್ಕಾಪಟ್ಟೆ ಅವನು ಕೂಗಾಡ್ತಾ ಇದ್ದ. ನೇರವಾಗಿ ನನ್ನ ಕಡೆಯೇ, ಅಂದರೆ ನಾನು ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದರು ಅಂತೇಳಿ ಕೂಗಾಟಾಯಿತು. ನಮ್ಮ ಹುಡುಗರಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಆದರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಜನಾರ್ದನ್ ರೆಡ್ಡಿ ಬಂದ ಅಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿಬಿಟ್ರು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟಾಗಿ ನಮ್ಮ ಕ್ಯಾಂಪ್ ಆಫೀಸರ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕ್ಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲವೂ ಇದೆ. ನನ್ನ ಜೊತೆಯಲ್ಲಿ ಕೂಡ ಬುಲೆಟ್ನಲ್ಲಿ ನಿನ್ನೆ ನಿಮಗೆ ಬೆಳೆಯೋದನ್ನು ತೋರಿಸಿದ್ದೀನಿ. ನಾನು ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ನಾನೇ ಜೀವರಕ್ಷಣೆ ವಿಚಾರದಲ್ಲಿ, ಬಳ್ಳಾರಿಯಲ್ಲಿ ಕಾನೂನು ಹದಗೆಟ್ಟಿರುವಂಥ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಇಡೀ ಹಿರಿಯ ನಾಯಕರು ದೆಹಲಿಯಿಂದ ಹಿಡಿದು ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು, ಪೊಗುಲೇಟಿ ಸುಧಾಕರ್ ರೆಡ್ಡಿ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು, ಚಲುವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಮಾಧ್ಯಮಗೋಷ್ಠಿ ಮಾಡಿ ನನ್ನ ಮತ್ತು ಶ್ರೀರಾಮುಲು ಅವರನ್ನು ಇವತ್ತು ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅಥವಾ CBI ಎಂಕ್ವೈರಿನ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ, ಇದನ್ನು ಭಾಳ ಪಕ್ಷ ಗಂಭೀರವಾಗಿ ತಗೊಂಡು ಇದನ್ನು ಮುಂದೆ ಆ ಮಟ್ಟಕ್ಕೆ ಎಂಕ್ವೈರಿ ಆಗಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ನಮ್ಮ ಹೋರಾಟ ಅನ್ನೋದಂತೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ನಿನ್ನೆ ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನನಗೆ ಯಾಕೆಂದರೆ ವಾಯ್ಸ್ ಎಲ್ಲ ಇದಾಗಿರೋದು, ನಿನ್ನೆ ಪ್ರಮುಖವಾಗಿ ಘಟನೆ ಆಗಲಿಕ್ಕೆ
ಅವನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇಡೀ ಬಳ್ಳಾರಿಯಲ್ಲಿ ಹಾಡು ಹಗಲು ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗಿರೋ ಒಬ್ಬ ಡಾಕ್ಟರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು, ಒಬ್ಬ ದೊಡ್ಡ ಮಾರ್ವಾಡಿ ಕುಟುಂಬ ಗ್ರಾನೈಟ್ ಬಿಸ್ನೆಸ್ ಮಾರ್ಬಲ್ ಬಿಸ್ನೆಸ್ ಮಾಡೋಂಥವ್ರನ್ನ ಸಿಕ್ಕಾಪಟ್ಟೆ ಅಂಗಡಿಗೆ ತೂರಿ ಫ್ರೀಯಾಗಿ ಮಾರ್ಬಲ್ ಕೊಡಬೇಕು, ಇಲ್ಲ ಅಂತಂದ್ರೆ ಹೊಡೆದಾಗ ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಸೋಮಶೇಖರ್ ಅವರು ಹೋಗಿ ಮನೆ ಬಳಸಿದ್ರು ಕೂಡ ಅವ್ರು ಗಾಬರಿಯಾಗಿ ಊರೇ ಬಿಟ್ಟು ಅಹಮದಾಬಾದ್ಗೆ ಅವರು ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮಟ್ಕ ಮೀಟರ್ಸ್ ಅಂದರೆ 2 ಗುಂಪುಗಳಿಂದ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಮೊನ್ನೆ ಶ್ರೀರಾಮ್ಲು ಅವರು ಪ್ರೆಸ್ ಮೀಟಲ್ಲಿ ಹೇಳಿದಾಗ ಹಿಂದೆ ಮುಂಬೈಯಿಂದ ಯಾವುದೋ ನಂಬರ್ ಬರ್ತಾ ಇತ್ತು ಅಂತ. ಇವತ್ತಿನ ನಿಮ್ಮಲ್ಲಿ ಇವನೇ ನಡೆಸ್ತಾ ಇದ್ದಾನೆ ಮಟ್ಕ, ಇವನೇ ಗ್ರೂಪ್ಗಳನ್ನ ತಯಾರು ಮಾಡಿದ್ದಾನೆ. ಪ್ರತಿ ವಾರ್ಡಲ್ಲಿ 2 ಮಟ್ಕ ಗುಂಪುಗಳು, ಗಾಂಜಾಗಳು. ನನಗೆ ನಿನ್ನೆ ಹೆಣ್ಮಕ್ಳು ಬಂದಿದ್ರು, ಹೇಳ್ತಾ ಇದ್ರು ದೇವಿನಗರ ಬಕ್ಕಲಗುಂಟ ಭಾಗದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಒಂದು ಸ್ಪಾಟ್ ಇದೆ, ಕರೆಕ್ಟಾಗಿ ಅಲ್ಲಿ ಗಾಂಜಾ ಮಾಡ್ತಾ ಇದ್ದಾರೆ. ಈ ರೀತಿ ಇಡೀ ಬಳ್ಳಾರಿಯಲ್ಲಿ ಒಂದು 10 ಕಡೆ ಬೆಳಿಗ್ಗೆ ಯಂಗ್ಸ್ಟರ್ಸ್ ಹೋಗ್ಬಿಟ್ಟು ಗಾಂಜಾ ತಗೊಳ್ಳುವಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ನಾನು ಮತ್ತು ಶ್ರೀರಾಮುಲು ನಮ್ಮ ಸಹೋದರರು ನಾವು ರಾಜಕೀಯ ಮಾಡಿರುವಂಥದ್ದು ಯಾವತ್ತು ಅಭಿವೃದ್ಧಿ ಪರವಾಗಿ. ಬಳ್ಳಾರಿ ಅನ್ನೋದು ಬೆಂಗಳೂರು ನಂತರ ಒಂದು 2ನೇ ಮಹಾನಗರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಅಧಿಕಾರ ಬಂದ ತಕ್ಷಣ ನನ್ನ ಮೊದಲನೇ ಪ್ರೆಸ್ ಮೀಟು ಇಲ್ಲಿ ನಮ್ಮ ಆ ಟೈಮ್ನಲ್ಲಿ ಉದಯ ಟಿವಿ ಗೌಡ, ನಮ್ಮ ಮಸೂದನ್ ಅವರು, ಇನ್ನೂ ಭಾಳ ಮಂದಿ ಹಿರಿಯರು, ಮಲ್ಲಿಕಾರ್ಜುನ ಆಗಿರ್ಬೋದು, ಎಲ್ಲರೂ ಕೂಡ ನಿಮಗೆ ಗೊತ್ತಿರಬೇಕು. ನಾನು ಮೊದಲು ಹೇಳಿದೆ, ನನ್ನ ರಾಜಕೀಯ ಶತ್ರುಗಳನ್ನ ರಾಜಕೀಯದಲ್ಲಿ ನಾನು ಹೋರಾಟ ಮಾಡಿ ನಾವು ಎಲ್ಲರೂ ಗೆದ್ದಿದ್ದೀವಿ ಆಗಲಿ, ನಮ್ಮಿಂದ ಯಾರಿಗೂ ಕೂಡ ಏನೂ ತೊಂದರೆ ಆಗಲಿಕ್ಕಿಲ್ಲ. ಊರ ಅಭಿವೃದ್ಧಿ ಆಗಬೇಕು. ನಿಮ್ಮ ಲ್ಯಾಂಡ್ಗಳು, ಆಸ್ತಿಗಳು ಅಭಿವೃದ್ಧಿ ಮಾಡ್ಕೊಳ್ಳೋದಿದ್ರೆ ನಾವೇ ಮುಂದೆ ನಿಂತು ನಿಮಗೆ ಕೆಲಸ ಮಾಡಿಕೊಡ್ತೀವಿ. ಊರು ಶಾಂತಿಯಿಂದ ಇದ್ರೇನೆ ಊರು ದೊಡ್ಡದಾಗುತ್ತೆ, ಮಹಾನಗರ ಆಗುತ್ತೆ. ಗಲಾಟೆಗಳಿಂದ ಯಾರು ಕೂಡ ನಮ್ಮ ಊರು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ 2008 ಪ್ರೆಸ್ ಮೀಟಲ್ಲಿ ನಾನು ಹೇಳಿದ್ದಂಥವ್ರು. ಯಾವುದೇ ನಮ್ಮ ಕಾಲದಲ್ಲಿ ಇದೇ ಭರತ್ ರೆಡ್ಡಿ ಅವ್ರ ತಂದೆ, ಅವ್ರ ಚಿಕ್ಕಪ್ಪಂದರು ಇವತ್ತು ಅವ್ರೇನು ಲೇಔಟ್ಗಳು ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅವತ್ತು ನಾವು ಕರಡೆ ತೋರಿಸಲಿಲ್ಲ ಅಂತಂದರೆ, ಇದೇ ರೀತಿ ದಬ್ಬಾಳಿಕೆಗಳು ಮಾಡಬೇಕು ಅಂತಂದರೆ, ಇವತ್ತೊಂದು ಬುಡ ಆಫೀಸ್ಗೆ ಹೋದರೆ ಒಂದು ಲೇಔಟ್ ಅಪ್ರೂವಲ್ ಆಗಬೇಕು ಅಂದರೆ 1 ಎಕರೆಗೆ 20 ಲಕ್ಷ ಖರ್ಚಾಗ್ತಾ ಇದೆ. ಬುಡ ಮತ್ತು ಮುನ್ಸಿಪಾಲ್ಟಿ ಲಂಚ, ಮಟ್ಕ, ಗಾಂಜಾ, ಉಸುಗು, ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಪ್ರತಿ ತಿಂಗಳಿಗೆ ಇಷ್ಟು ಮಾಮೂಲು ಕೊಡಬೇಕು, ಇಲ್ಲಾಂದರೆ ನಿಮ್ಮನ್ನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ. ಇವತ್ತು ಶೋಭಾರಾಣಿ ಒಬ್ಬ ಮಹಿಳೆ ಅಧಿಕಾರಿ SP ತುಂಬ ಖಡಕ್ಕಾಗಿ ಆ ಡಾಕ್ಟರ್ ಕಿಡ್ನಾಪ್ ಆದಾಗ ಸ್ವತಃ ಆಯಮ್ಮನೆ ಹೋಗಿ ಡಾಕ್ಟರ್ನ ಸೇವ್ ಮಾಡ್ಕೊಂಡು ಬಂದಿರೋಂಥ ಘಟನೆ ನಾವೆಲ್ಲರೂ ನೋಡಿದ್ದೀವಿ. ಅವ್ರಿಗೆ ಆಗ್ತಾ ಇಲ್ಲ, ಯಾಕಂದರೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡಲಿಕ್ಕೆ ಆಗದೇ ಇರುವಂಥ ಈ ಊರಲ್ಲಿ ಸರ್ಕಾರ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಇರೋ ಟೈಮ್ನಲ್ಲಿ ನಾವಿಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಲಂಟಿಯರಾಗಿ ನಾನು ಬಳ್ಳಾರಿ ಬಿಟ್ಟು ಹೋಗ್ಬೇಕಂತ ಹೋಗಿದ್ದಾರೆ. ನಿನ್ನೆ ಅವರು ಪವನ್ ಅಂತೇಳಿ SP ಇನ್ನು ಬೆಳಿಗ್ಗೆ 11 ಅವರು ಚಾರ್ಜ್ ತಗೊಂಡಿದ್ದಾರೆ. ಇನ್ನು ಅಷ್ಟೋ ಇಷ್ಟು ತಾವು ಹೇಳಿದಂಗೆ ಪತ್ರಕರ್ತರು, ಪೊಲೀಸರು ಮನೆ ಮುಂದೆ ಬಂದು ನಾನು ಕಂಪ್ನಿಯಿಂದನೇ ಫೋನ್ ಮಾಡಿ ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಅಟ್ಲೀಸ್ಟ್ ಮನೆ ಹತ್ರ ಒಂದು ಸೇಫ್ ಇದೆ ಅನ್ನೋದಾಯ್ತು. ಇಲ್ಲ ಅಂತಂದ್ರೆ ಅವ್ರು ಏನು ಮಾಡಿದ್ದಾರೆ, ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬ್ಯಾನರ್ ತೆಗಿಲಿಕ್ಕೆ ಬ್ರೂಸ್ಪೇಟ್ ಪೊಲೀಸ್ ಅವ್ರು ಬಂದು ಮನೆ ಹತ್ರ ಗಲಾಟೆ ಮಾಡಬೇಡಿ ಅಂತ ಬ್ಯಾನರ್ ಹಾಕೋದು ಬೇಡ ಅಂತೇಳಿ 2 ಗಂಟೆಗೆ ಅವರೆಲ್ಲರನ್ನ ಕಳಿಸ್ಬಿಟ್ರು. ಆದರೆ ರಾತ್ರಿ 7 ಗಂಟೆಗೆ ಅವ್ರು ಮತ್ತೆ ಪ್ಲ್ಯಾನ್ ಮಾಡಿಕೊಂಡು 5 ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಗಳು, ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಮನೆ ಹತ್ರ ನನ್ನ ಪ್ರೋಗ್ರಾಮ್ ಕೂಡ ಅವ್ರು ತಿಳ್ಕೊಂಡಿರ್ಬೋದು. ಗಂಗಾವತಿಯಿಂದ ನಾನು ಬರ್ತಾ ಇರುವಂಥದ್ದಾಗಿರ್ಬೋದು. ಯಾಕೆಂದರೆ ನಾನು ದಿನ ಬೆಳಿಗ್ಗೆ ಇದ್ದರೆ 6 ಗಂಟೆಗೆಲ್ಲ ಮನೆ ಬಿಟ್ಟು ಗಂಗಾವತಿಗೆ ಹೋಗ್ತೀನಿ, ರಾತ್ರಿ ಮತ್ತೆ ವಾಪಸ್ ಮನೆಗೆ ಬರ್ತಾ ಇರ್ತೀನಿ ನಾನು. ಆ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಅವ್ನಿಗೆ ಪ್ರೋಗ್ರಾಮ್ ಗೊತ್ತಿರಬೇಕಂತ ನನಗೆ ಅನಿಸುತ್ತೆ. ಸಾವಿರಾರು ಮಂದಿನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದಾರೆ. ಶ್ರೀರಾಮ್ನವ್ರಿಗೂ ಗೊತ್ತಿಲ್ಲ, ಏನೋ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ರು, ಹೋಗಿ ಅವ್ರನ್ನ ಎಪ್ಪಿಸಿ ಕಳಿಸೋಣ ಅಂತ ಹೇಳಿ ಬಂದಿರುವಂಥದ್ದು. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಹೋಗಿ ಅವ್ರನ್ನೇ ಹೆದರಿಸಿ ಮನೆ ತೂರಿ ಮನೆ ಗಲಾಟೆ ಮಾಡಿ ಆಫೀಸಿಂದ ಬಡಿದು ಅವ್ರ ಮನೆ ತೋರಿದ್ದೀವಿ ಅಂತಂದರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಭಯಭ್ರಾಂತರಾಗಿಬಿಟ್ಟು ನಮ್ಮ ಹಿಡಿದಕ್ಕೆ ಬರಲಿ, ಇನ್ನಿರೋದು 2 ವರ್ಷ, 2 ವರ್ಷದಲ್ಲಿ ನಾನು ಅಡ್ಡದಿಡ್ಡಿಯಾಗಿ ದುಡಿಬೇಕು, ಗಾಬರಿ ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಒಂದು ಮತ್ತೆ ಜನ ಪ್ರೀತಿ ಕಳ್ಕೊತಾ ಇದೆ ಇಡೀ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಪಕ್ಷ
ವಿಶೇಷವಾಗಿ ಇವನು ಬರುತ್ತೆ, ಅವನೇನು ಜನಪ್ರಿಯತೆ ಕಳ್ಕೊತಾ ಇದ್ದಾನೆ, ಬರೋ ದಿನಗಳಲ್ಲಿ ಬಿಜೆಪಿ ಬರೋದು ಗ್ಯಾರಂಟಿ. ಇಷ್ಟೊಂದೊಳಗಡೆ ನಾನು ಏನಾದರೂ ಅಡ್ಡದಿಡ್ಡಿಯಾಗಿ ದುಡ್ಕೋಬೇಕು ಹಣ ಅನ್ನೋಂಥ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು, ಒಂದು ಬ್ಯಾನರ್ ವಿಚಾರಗಳನ್ನ ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತೇಳಿ ನಾನು ನಿಮಗೆ ಹೇಳಬಲ್ಲೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.